ನಮಸ್ಕಾರ. ಇವತ್ತಿನ ವಿಶೇಷ ಏನು ಅಂದ್ರೆ ಅಲಾಮಿ ರ್ಯಾಪ್ ಕಿಚನ್ ಅಲ್ಲಿ PCOS ಇರೋರಿಗೆ ಒಂದು ಸಲಹೆ. ಅವರ ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲ್ಸ್ ಬೇರೆಯವರಿಗಿಂತ ಸ್ವಲ್ಪ ಹೈ ಇರುತ್ತೆ. ಸೊ ನಾವೇನ್ ಮಾಡಬೇಕು, ನಮ್ಮ ದಿನನಿತ್ಯದಲ್ಲಿ ನಾವೇನು ಊಟ ಮಾಡ್ತೀವೋ ಇನ್ಸುಲಿನ್ ಲೆವೆಲ್ಸ್ನ ಹೇಗೆ ನಾವು ಕಂಟ್ರೋಲ್ ಮಾಡಬಹುದು, ಯಾವ ಆಹಾರದಿಂದ ಅದು ಕಂಟ್ರೋಲ್ ಆಗುತ್ತೆ ಅದನ್ನ ಬಳಸ್ತಾ ಬಂದಾಗ ನಮ್ಮ PCOS ಪ್ರಾಬ್ಲಮ್ ಕಂಟ್ರೋಲ್ ಬರುತ್ತೆ. ಸೊ ಬೆಳಗ್ಗೆ ಎದ್ದೊಳ್ತೀವಿ, ಎದ್ದಿದ ಕೂಡಲೇ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಡ್ರಿಂಕ್ ಅಥವಾ ವಾಟರ್ ಅಥವಾ ಕಾಫಿ ಟೀ ಏನು ತಗೋತೀವಲ್ವಾ. PCOS ಇರೋರು ಈ ಡ್ರಿಂಕ್ ತಗೊಂಡ್ರೆ ಅವರಿಗೆ ತುಂಬಾ ಒಳ್ಳೇದಾಗತ್ತೆ. ಯಾವ ಡ್ರಿಂಕ್ ಅಂತೀರಾ? ನಿಮ್ಮ ಅಡಿಗೆ ಮನೆಯಲ್ಲಿ ಇರುವಂತ ಮೆಂತ್ಯ. ಎಸ್, ರಾತ್ರಿ ಮಲಗುವಾಗ ಒಂದು 3 ಚಮಚ ಮೆಂತ್ಯನ ಒಂದು ದೊಡ್ಡ ಲೋಟ ನೀರಲ್ಲಿ ಹಾಕ್ಬಿಡಿ, ಸೋಕ್ ಮಾಡಿ. ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಆ ನೆಂದಿರೋ ಮೆಂತ್ಯನ ತಿಂದು ಆ ನೀರು ಕುಡಿದು ಇನ್ನ ಮಿಕ್ಕಿರೋ ಮೆಂತ್ಯನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಒಂದು 15 ನಿಮಿಷಕ್ಕೆ ಮುಂಚೆ ತಗೋಬಹುದು. ಅಂಡ್ ರಾತ್ರಿ ಡಿನ್ನರ್ಗೆ ಮುಂಚೆ 15 ನಿಮಿಷಕ್ಕೆ ಮುಂಚೆ ತಗೋಬಹುದು. ಸಪೋಸ್ ಕೆಲ್ಸಕ್ಕೆ ಹೋಗೋರು, ಕಾಲೇಜ್ಗೆ ಹೋಗೋರು, ನಿಮಗೆ ಸೋಪ್ ಮಾಡಿ ಇಡಕ್ ಆಗಲ್ಲ ಅಂದ್ರೆ ನೀವೇನ್ ಮಾಡ್ಬೋದಂದ್ರೆ ಮೆಂತ್ಯನ ಡ್ರೈ ಫ್ರೈ ಮಾಡಿ ಅದನ್ನ ಗ್ರೈಂಡ್ ಮಾಡಿ ಆ ಪೌಡರ್ನ ಬೆಳಗ್ಗೆ ಎದ್ದಿದ ಕೂಡಲೇ 1 ಟೀ ಸ್ಪೂನ್ ವಾರ್ಮ್ ವಾಟರ್ ಜೊತೆ ತಗೊಳ್ಳಿ. ಅದೇ ತರ ಬಿಫೋರ್ ಲಂಚ್, ಬಿಫೋರ್ ಡಿನ್ನರ್. ಇದು ಇಷ್ಟೊಂದು ಸ್ಟಡೀಸ್ ಅಲ್ಲಿ ಪ್ರೂವನ್ ಫ್ಯಾಕ್ಟ್. PCOS ಇರೋರು ಈ ಮೆಂತ್ಯ ಬಳಸ್ತಾ ಬಂದಾಗ ಕೇವಲ 3 ಮಂತ್ಸ್ ಅಲ್ಲಿ ತುಂಬಾ ಒಂಥರ ಟ್ಯಾಂಜಿಬಲ್, ನೋಡಿದಾಗ್ಲೇ ಗೊತ್ತಾಗತ್ತೆ, ಫೀಲ್ ಆಗತ್ತೆ, ಟ್ಯಾಂಜಿಬಲ್ ರಿಸಲ್ಟ್ಸ್ ಸಿಗತ್ತೆ. ಸೊ ಟ್ರೈ ಮಾಡಿ.